ನಮಸ್ತೆ ದೇವರು. ಇವತ್ತಿನ ನಮ್ಮ ಪ್ರಯಾಣ ಗರಕ್ ಕಡೆಗೆ. ಈ ದಾರಿಯಲ್ಲಿ ನಮಗೆ ಏನೆಲ್ಲ ವಿಶೇಷ ಸ್ಥಳಗಳು ಸಿಗುತ್ತವೆ, ಎಲ್ಲಿ ಒಳ್ಳೆಯ ಶಾಪಿಂಗ್, ರುಚಿಕರವಾದ ತಿಂಡಿ, ಸುಂದರವಾದ ರೆಸಾರ್ಟ್ ಹಾಗೂ ಇನ್ನಿತರ ಆಸಕ್ತಿದಾಯಕ ಸ್ಥಳಗಳಿವೆ ಎಂಬುದನ್ನು ಒಟ್ಟಿಗೆ ನೋಡೋಣ. ಮೊದಲಿಗೆ ನಮಗೆ ಸಿಕ್ಕಿದ್ದು ಬಿದರಗಡ್ಡಿ ಬಜಾರ್. ಮನೆಗೆ ಬೇಕಾಗುವ ಕಿರಾಣಿ ಸಾಮಾನುಗಳು, ತರಕಾರಿಗಳು, ಕೂಲ್ ಡ್ರಿಂಕ್ಸ್, ಹಾಲು ಸೇರಿದಂತೆ ದಿನನಿತ್ಯದ ಎಲ್ಲ ವಸ್ತುಗಳು ಇಲ್ಲಿ ಅಫೋರ್ಡೆಬಲ್ ಬೆಲೆ ಒಳಗೆ ಸಿಗ್ತಾವ್ರಿ. ಜೊತೆಗೆ ಹೋಮ್ ಡೆಲಿವರಿನೂ ಇವರು ಮಾಡಿಕೊಡ್ತಾರೆ. ತಿಂಗಳಿಗೊಮ್ಮೆ ಪಾವತಿ ಮಾಡುವ ಅವಕಾಶನೂ ಮಾಡಿಕೊಡ್ತಾರೆ. ಸುತ್ತಮುತ್ತಲಿನ ಊರಿನವರು ಇಲ್ಲಿ ಬಂದು ಸುಲಭವಾಗಿ ಖರೀದಿ ಮಾಡಬಹುದು. ಮುಂದೆ ಸಾಗಿದಾಗ ನಮಗೆ ಸಿಕ್ಕಿದ್ದು ಶ್ರೀ ಕೃಷ್ಣ ಉಡುಪಿ ಹೋಟೆಲ್. ಇಲ್ಲಿ ಬೆಳಗಿನ ಉಪಹಾರಕ್ಕೆ ಇಡ್ಲಿ, ವಡಾ, ದೋಸೆ, ಉಪ್ಪಿಟ್ಟು, ಪೂರಿ, ಸಾಗು ಸೇರಿದಂತೆ ರುಚಿಕರವಾದ ತಿಂಡಿಗಳು ಸಿಗುತ್ತವೆ. ರಿಲಯನ್ಸ್ ಪೆಟ್ರೋಲ್ ಪಂಪ್ ಹತ್ತಿರ ಟೋಲ್ ನಾಕಾ ಸಮೀಪ ಇರುವ ಈ ಹೋಟೆಲ್ಗೆ ಧಾರವಾಡ ಅಥವಾ ಬೆಳಗಾವಿ ಕಡೆ ಪ್ರಯಾಣಿಸುವವರು ಒಮ್ಮೆ ಭೇಟಿ ನೀಡಿ ರುಚಿ ಸವಿಯಬಹುದು ನೋಡ್ರಿ. ರುಚಿಕರವಾದ ಉತ್ತರ ಕರ್ನಾಟಕ ಊಟ ಸಿಗುತ್ತದೆ. ಇದು ಬಸಪ್ಪ ಖಾನಾವಳಿಯಲ್ಲಿ. ಮುಂದೆ ಬೇಲೂರು ಕಡೆ ಪ್ರಯಾಣಿಸುವಾಗ ಹಿರೇಮಲ್ಲಿಗವಾಡದ ರೈಸಿಂಗ್ ರೆಸಾರ್ಟ್ ಸಿಕ್ಕಿತ್ತು ನೋಡ್ರಿ. ಫ್ಯಾಮಿಲಿ ಜೊತೆ ವೀಕೆಂಡ್ ಕಳೆಯಲು ಇದು ಅದ್ಭುತವಾದ ಸ್ಥಳ. ಕಡಿಮೆ ದರದಲ್ಲಿ ರೂಮ್ಗಳು, ಸ್ವಚ್ಛ ಹಾಗೂ ರುಚಿಕರವಾದ ಊಟ, ಮಕ್ಕಳಿಗಾಗಿ ಸ್ವಿಮ್ಮಿಂಗ್ ಪೂಲ್ ಮತ್ತು ವಾಟರ್ಫಾಲ್ ಸೇರಿದಂತೆ ಸಾಕಷ್ಟು ಮನರಂಜನಾ ವ್ಯವಸ್ಥೆಗಳಿವೆ. ಕುಟುಂಬದೊಂದಿಗೆ ಒಂದು ದಿನ ಕಳೆಯಲು ಉತ್ತಮ ಆಯ್ಕೆ ನೋಡ್ರಿ. ಅದರ ನಂತರ ಗರಗ್ ಕಡೆ ಸಾಗುವಾಗ ಟಾಟಾ ಮೋಟರ್ಸ್ ಮತ್ತು ಟಾಟಾ ಮಾರ್ಕೋಪೋಲೋ ಕಾಣಸಿಕ್ಕವು. ITI ಮತ್ತು ಡಿಪ್ಲೊಮಾ ಮುಗಿಸಿರುವವರು ಉದ್ಯೋಗ ಹುಡುಕುತ್ತಿದ್ದರೆ ಇಲ್ಲಿ ನಿಮ್ಮ ರೆಸ್ಯೂಮ್ ಸಲ್ಲಿಸಿ. ಹಾಗಾಗಿ ಕಾಂಟ್ರಾಕ್ಟ್ ಆಧಾರದ ಮೇಲೆ ನೇಮಕಾತಿ ನಡೆಯುತ್ತಿರುತ್ತದೆ. ಒಂದು ಬಾರಿ ಪ್ರಯತ್ನಿಸಿ ನೋಡಿ. ಮುಂದೆ ಸ್ವಲ್ಪ ದೂರದಲ್ಲಿ ಹನುಮಂತ ದೇವರ ದೇವಸ್ಥಾನ ಸಿಗುತ್ತದೆ. ಈ ಮಾರ್ಗದಲ್ಲಿ ಪ್ರಯಾಣಿಸುವವರು ದೇವರ ದರ್ಶನ ಪಡೆದು ಆಶೀರ್ವಾದ ಪಡೆದು ಮುಂದಿನ ಪ್ರಯಾಣವನ್ನು ಆರಂಭಿಸಿದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಕೊನೆಗೆ ನಾನು ಗರಗ್ ತಲುಪಿ ನನ್ನ ಎಲ್ಲ ಕೆಲಸಗಳನ್ನು ಮುಗಿಸಿಕೊಂಡು ಹಿಂತಿರುವಾಗ ಸ್ವಲ್ಪ ಹೊಟ್ಟೆ ಹಸಿವಾಗಿದ್ದರಿಂದ ಒಂದು ಸಿಂಗಲ್ ಬಜಿ ತಿಂದು ನಂತರ ಧಾರವಾಡದ ಹೊಸ ಬಸ್ ಸ್ಟ್ಯಾಂಡ್ನಾಗ ನಂದು ಕೊನೆಯ ಕೆಲಸ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದೆ ನೋಡ್ರಿ. ಇವತ್ತಿನ ನನ್ನ ಬ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.